ಅಮ್ಮನ ದೇಗುಲಲ್ಲಿ ಅಲ್ಲ, ಅದು ಇದು ಇದೇ ನಾನು ಅಂದೇ ಮೊದಲೇ ಹೇಳಿದೆ, ಇದೇ ಮಹಾಸುದಿನ ಅಂತ ಅನ್ನಿಸ್ತಾ ಇದೆ ನಿಜವಾಗಿ. ನಾನು ಇದನ್ನ ಎದುರು ನೋಡಿರ್ಲಿಲ್ಲ. ಜನಗಳಿಗೆ ಅಮ್ಮನ ಮೇಲೆ ಇಟ್ಟಿರುವಂತಹ ಪ್ರೀತಿ, ಆಮೇಲೆ ಕಲಾವಿದರು ಪ್ರೀತಿಯಿಂದ ಒಂದು ಇದನ್ನ ಈ ಯಶಸ್ಸು ಮಾಡಿಕೊಟ್ರು. ಆಮೇಲೆ ಆದಿಚುಂಚನಗಿರಿ ಮಠದ ಶ್ರೀಗಳು ಪ್ರೀತಿಯಿಂದ, ಬಸವನದೇವರ ಮಠದ ಶ್ರೀಗಳು, ಧಾರವಾಡದಿಂದ ಬಂದ್ರು, ದಾವಣಗೆರೆಯಿಂದ ಬಂದ್ರು ಶ್ರೀಗಳು, KH ಮುನಿಯಪ್ಪನವರು ಎಷ್ಟು ಗೌರವವಾಗಿ ಯೋಚನೆ ಮಾಡಿ ದೀರ್ಘವಾಗಿ ನಿಧಾನವಾಗಿ ಮಾತಾಡಿಸಿ ಉತ್ತರ ಕೊಟ್ಟರು. ನಮ್ಮ ಸರ್ಕಾರ ನಿಮ್ ಜೊತೆಲೇ ಇರತ್ತಪ್ಪ, ಯಾವತ್ತು ಮನೆ ಬಾಗಿಲು ತೆಗೆದು, ಆದ್ರೆ ಅವ್ರು ಹೇಳಿದಾಗ ಯಾವತ್ತು ಆ ಮನೆ ಬಾಗಿಲು ತೆಗೆದೇ ಇತ್ತು. ಉಪಮುಖ್ಯಮಂತ್ರಿಗಳು ಪಾಪ ಬರ್ಬೇಕಾಗಿತ್ತು, ಸಮಾವೇಶ ದಶೆಯಿಂದ ಪಾಪ ಅವ್ರು ಬರ್ಲಿಲ್ಲ. ಆದ್ರೆ ಅವರ ಒಂದು ಬೆಂಬಲ, ಅವರ ಒಂದು ವಿಶ್ವಾಸ, ಪ್ರೀತಿ ಜೊತೆಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೆ ನಾನು ಮುಖಸ್ತುತಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಬೇಡಿ. ವಾಹಿನಿಯವರು ಖಂಡಿತ ಎಲ್ಲದಕ್ಕಿಂತ ದೊಡ್ಡದಾಗಿ ನಾವು ಇದೀವಿ, ನೀವು ನಿಂತ್ಕೊಂಡು ಮಾಡ್ರಿ ಅಂತ ಹೇಳಿರುವಂತ ವಾಹಿನಿಗಳನ್ನ ನನ್ನ ಹೆಸರು ಹೇಳಕ್ ಆಗಲ್ಲ. ನಾನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನಿಮ್ದು ಮಾತ್ರ ಕಣಪ್ಪ, ಕಾಣೋದಿಲ್ಲ. ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀರಾ, ಉಳಿದವರು ನಾವೇ ಮಿಂಚ್ತಾ ಇರ್ತೀವಿ, ಆಮೇಲೆ ನಾವು ನಿಮ್ಮನ್ನ ಬೈದ್ ಬಿಡೋದು. ಒಂದು ದೇಗುಲ ಅಂತ ಹೆಸರಿಟ್ಟಿದ್ದೀರಿ, ಮತ್ತೆ ಆ ತಾಯಿಯವ್ರದ ವಿಭಿನ್ನವಾದ ಫೋಟೋಗಳನ್ನ ಸಹ ಬೆಳಿಗ್ಗೆಯಿಂದ ಕೂಡ ಜಾತ್ರೆ ತರ ಫೀಲ್ ನಮ್ಗೆ. ಅವರು ಸಖಿಯಾಗಿ ಬಂದ್ರು, ಕಥಾನಾಯಕಿ ಅನ್ನಿಸ್ಕೊಳ್ಳಿಲ್ಲ. ಸಖಿಯಾಗಿ ಬಂದು ಕಥಾನಾಯಕಿಯಾಗಿ, ಪೋಷಕ ನಟಿಯಾಗಿ ಎಲ್ಲಾ ಪಾತ್ರಗಳನ್ನು ಮಾಡಿ ಮುಗಿಸ್ಬಿಟ್ರು. ಯಾರ ಜೊತೆ ಕಥಾನಾಯಕಿಯಾಗಿ ಮಾಡಿದ್ರು ಅವ್ರಿಗೆ ಅತ್ತೆಪಾತ ಮಾಡ್ಬಿಟ್ರು. ಹಾಗಾಗಿ ಆ ಭಾವನೆಗಳಲ್ಲಿ ಅತ್ತೆಯಾಗೇ ಇರ್ಬೇಕು ಅಂತಾನೆ ಅಭಿನಯ ಮಾಡಿದ್ರು. ಸೊ ಅಲ್ಲಿಗೆ ಅಮ್ಮವರ ಒಂದು ಅಭಿನಯದ ಆ ಒಂದು ಯೋಚನೆ ಹೇಗೆ ನಾನು ಮಾಡ್ಬೇಕು ಅನ್ನುವಂಥದ್ದು ಮಾತ್ರ ಕರ್ತವ್ಯ ಮಗ್ನರಾಗಿದ್ರು. ಅವ್ರಿಗೆ ಯಾವಾಗ್ಲೂ ಅವ್ರು ಅದ್ರ ಮೇಲೆ ಚಿಂತನೆ ಅವ್ರಿಗಿತ್ತು. ಆಮೇಲೆ ತುಂಬಾ ಇಷ್ಟ ಅವ್ರಿಗೇನು ಅಂದ್ರೆ ಅಡಿಗೆ ಮಾಡಿ ಎಲ್ರಿಗೂ ಬಡಿಸ್ಬೇಕು ಅನ್ನೋದು. ಎಷ್ಟು ಕಷ್ಟ ಇದ್ರು ಕೂಡ ಅಡಿಗೆ ಮಾಡಿ ಒಳ್ಳೆ ಗಂಚ್ತಾ ಇರ್ಲಿಲ್ಲ ನನ್ನ ತಾಯಿಯವರು. ಇವತ್ತು ಈ ತೋಟ ಎಲ್ಲ ನಾವು ಕಟ್ಟಿದ್ವಿ ಅಂದ್ರೆ ಕಾರಣ ನಮ್ಮ ತಾಯಿಯವರು ಕೊಟ್ಟಿರುವಂತ ಮಾಡಿರುವಂತ ಅನ್ನದಾಸೋಹ. ಇದೇ ಸತ್ಯ. ಅವ್ರ ಹೆಸರಲ್ಲಿ ಇದು ನಿರಂತರವಾಗಿ ನಡಿಬೇಕು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲದೊಂದಿಗೆ ನಡಿಬೇಕು. ಇದರಲ್ಲಿ ನನಗೆ ದೊಡ್ಡದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಮ್ಮವರು ಇಲ್ಲದ ಈ 12 ತಿಂಗಳು ಜೀವನದಲ್ಲಿ ನಾನು ಹ್ಯಾಕ್ ಕಳೆದೆ ಅಂತಾನೆ ನನಗೆ ಗೊತ್ತಿಲ್ಲ. ನನಗೆ ಮಧ್ಯದಲ್ಲಿ ಈ ಅಪೆಂಡಿಸೈಟಿಸ್ ಆಪರೇಷನ್ ಒಂದಾಯ್ತು. ಅದಕ್ಕೂ ಮುಂಚೆ ನನ್ನ ತಾಯಿಯವರು ಹೋದ ವರ್ಷದಲ್ಲಿ ನನಗೆ ಜ್ವರ, ಸಿಕ್ಕಾಪಟ್ಟೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ನನ್ನ ಅಡ್ಮಿಟ್ ಆಗಿದ್ದೆ. Ashwavega English News. Coming soon. Your channel, your voice, your trust.